ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಐ ಗೆಸ್ ಸದ್ಯಕ್ಕೆ ಕ್ಲಾಸ್ ಪ್ಲ್ಯಾನ್ ಮಾಡಿಲ್ಲ. ಕ್ಲಾಸ್ ಯಾವಾಗ ಪ್ಲ್ಯಾನ್ ಮಾಡೋಣ? ಓಕೆ, ಇವತ್ತು 26. ಓಕೆ, ಡಿಸೆಂಬರ್ 5ಗೆ ಕ್ಲಾಸ್ನ ಪ್ಲ್ಯಾನ್ ಮಾಡ್ತೀನಿ. ಸೊ ಜಾಯ್ನ್ ಆಗ್ತೀನಿ ಅನ್ನೋರು ಡಿಸೆಂಬರ್ 5th ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಈಸಿ ಆಗುತ್ತೆ. ಇವತ್ತಂತೂ ಈಸಿ ಮಾರ್ಕೆಟ್ ಅನ್ನಿಸ್ಬೋದು ನಿಮಗೆ, ಮಾರ್ಕೆಟ್ ಹೋಗ್ತಲೇ ಐತೆ ಅಂತ. ಬಟ್ ಮಾರ್ಕೆಟಲ್ಲಿ ವಿತೌಟ್ ರಿಟ್ರೇಸ್ಮೆಂಟ್ ಹೋಗ್ತಿದೆ. ಸೊ ವಿತೌಟ್ ರಿಟ್ರೇಸ್ಮೆಂಟ್ ಮಾರ್ಕೆಟ್ ಟ್ರೇಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು ಮಾರ್ಕೆಟಲ್ಲಿ. ಎಸ್ ಐ ಅಗ್ರಿ. ನಾನು 2 ಪ್ಲೇಸಲ್ಲಿ ನನಗೆ ಟ್ರೇಡು ಜಸ್ಟ್ ಒಂದು 2 to 3 ಪಾಯಿಂಟ್ಸಲ್ಲಿ ರಿಟ್ರೇಸ್ಮೆಂಟಲ್ಲಿ ಮಿಸ್ ಆಗಿದೆ. ಬಟ್ ಅದಾದಮೇಲೆ ಕೂಡ ಜಸ್ಟ್ ಮೇಡ್ ಇಟ್. ನನ್ನ ದಿನ ಟಾರ್ಗೆಟ್ ಏನಿದೆ ಅದು ಮಾರ್ಕೆಟ್ ಮಾಡಿಕೊಟ್ಟಿದೆ. ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ಲೆಟ್ಸ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ನೋಡಿದ್ರೆ ಆಲ್ಮೋಸ್ಟ್ ನಂದು ದಿನ ಟಾರ್ಗೆಟ್ ಏನಿದೆ ಐ ಜಸ್ಟ್ ಕಂಪ್ಲೀಟೆಡ್. ಮಾರ್ಕೆಟಲ್ಲಿ ನಾನು ಎಲ್ಲಿಂದ ವೆಯ್ಟ್ ಮಾಡ್ತಿದ್ದೆ, ಹೇಗೆ ವೆಯ್ಟ್ ಮಾಡ್ತಿದ್ದೆ ಎರಡೂ ನಿಮ್ಗೆ ಎಲ್ಲದಕ್ಕಿಂತ ಆ್ಯಕ್ಚುಲಿ ನಿಮಗಿಲ್ಲಿ ಅನಿಸೋದು ಇಷ್ಟು ಲೈಕ್ ಪಾಸಿಟಿವ್ ಇರೋ ಮಾರ್ಕೆಟಲ್ಲಿ ಹೌ ಕಮ್ ಯು ಮೇಡ್ ಇಟ್ ಇನ್ ಪುಟ್ ಸೈಡ್ ಪ್ರಾಫಿಟ್ ಆಲ್ಸೋ ಕಾಲ್ ಸೈಡ್ ಪ್ರಾಫಿಟ್ ಅಂತ. ಎರಡರಲ್ಲೂ ನಾನು 6 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಪುಟ್ ಸೈಡ್ ಪ್ರಾಫಿಟ್ ಕೂಡ ಗೊತ್ತಿತ್ತು, ಪುಟ್ ಸೈಡ್ ಎಲ್ಲಿಂದ ಬೀಳ್ಬೋದು ಅನ್ನೋದು ಪ್ರಾಫಿಟ್ಟು. ಆ್ಯಂಡ್ ಸೇಮ್ ವೇ ಕಾಲ್ ಸೈಡಲ್ಲಿ ಕೂಡ ಗೊತ್ತಿತ್ತು. ಬಟ್ ಕಾಲ್ ಸೈಡ್ ಹೋಲ್ಡ್ ಮಾಡಲಿಲ್ಲ. ಹೋಲ್ಡ್ ಮಾಡಿದರೆ ಯು ವೋಂಟ್ ಬಿಲೀವ್ ಇಟ್, ಮಾರ್ಕೆಟ್ 35 ಪಾಯಿಂಟ್ ಮೂವ್ ಆಯಿತು. ಬಟ್ ನನಗೇನಂದರೆ ಇನ್ನೊಂದು ಸ್ವಲ್ಪ ಕೆಳಗಡೆ ರಿಟ್ರೇಸ್ಮೆಂಟ್ ಬಂದರೆ ಕಾನ್ಫಿಡೆಂಟ್ ಜಾಸ್ತಿ ಇರ್ತಿತ್ತು. ಅದು ಅಷ್ಟೇ 4-5 ಪಾಯಿಂಟ್ ರಿಟ್ರೇಸ್ಮೆಂಟಲ್ಲಿ ಮಿಸ್ ಆಯಿತು. ಓಕೆ, ಬಟ್ ಬ್ರೇಕ್ಔಟ್ ಲೆವೆಲಲ್ಲಿ ನಾನು ಟ್ರೇಡ್ ಎತ್ಕೊಂಡೆ. ಐ ಜಸ್ಟ್ ಕ್ಯಾಪ್ಚರ್ಡ್ 5-6 ಪಾಯಿಂಟ್ಸ್ಗೆ. ನನಗೆ ಎಕ್ಸಿಟ್ ಇದ್ದಿದ್ದು ಕೂಡ ಒಂದೇ, ದಿನದ ಟಾರ್ಗೆಟ್ ರೀಚ್ ಆದರೆ ಸಾಕು. ಬಿಕಾಸ್ ಮಾರ್ಕೆಟ್ ವಿತೌಟ್ ರಿಟ್ರೇಸ್ಮೆಂಟ್ ಹೋಗ್ತಿದೆ. ಕೆಳಗಡೆ ಬಾಟಮಲ್ಲಿ ತೊಗೊಂಡವರು ಯಾವಾಗ ಪ್ರಾಫಿಟ್ ಬುಕ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ. ಸೊ ಅದೇ ರೀಸನ್ಗೆ ನಾನು ಕೂಡ ಮಚ್ ಮೋರ್ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಲೈಕ್ ಅ ಬ್ರೇಕ್ಔಟ್ ಆರ್ ರಿಟ್ರೇಸ್ಮೆಂಟ್ ಟ್ರೇಡ್. ಬಟ್ ಇದು ತುಂಬ ಈಸಿ ಡೇ ಇವತ್ತು. ಆ್ಯಕ್ಚುಲಿ ಇವತ್ತು ನೀವು ದುಡ್ಡು ಮಾಡಿಲ್ಲ ಮಾರ್ಕೆಟಲ್ಲಿ ಅಂದರೆ ನೀವು ಥಿಂಕ್ ಮಾಡಬೇಕು. ನಿಜವಾಗ್ಲೂ ಹೇಳ್ತೀನಿ, ನೀವು ಇವತ್ತಿನ ಮಾರ್ಕೆಟಲ್ಲಿ ನೀವು ಲಾಸ್ ಮಾಡ್ಕೊಂಡಿರೋ ದುಡ್ಡು ಮಾಡಿಲ್ಲ ಅಂದರೆ ನೀವು ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಎಷ್ಟು ಬೆಳೆಸ್ಕೊಂಡಿರ ಅನ್ನೋದು ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ. ಬಿಕಾಸ್ ಇವತ್ತಿನ ದಿನದಂಥ ಮಾರ್ಕೆಟು ಐ ಡೋಂಟ್ ಬಿಲೀವ್ ಇಟ್ ಮತ್ತೆ ಸಿಗುತ್ತೆ ಅಂತ ಹೇಳೋದಿಲ್ಲ. ಬಿಕಾಸ್ ವರ್ಷದಲ್ಲಿ ಒಂದು 4 ಸಲ ಸಿಗುವಂಥ ಮಾರ್ಕೆಟ್ ಇದು. ಕಂಟಿನ್ಯೂಸ್ ಆಗಿ 90 ಡಿಗ್ರಿಯಲ್ಲಿ ಮೂವ್ ಆಗೋದು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಮಾರ್ಕೆಟ್ ರಿಟ್ರೇಸ್ಮೆಂಟ್ ಮಾಡಿ ಟ್ರೇಡ್ ಮಾಡೋಕೆ ಭಯ ಇರಲ್ಲ. ಈ ಥರ 90 ಡಿಗ್ರಿ ಮೂವ್ ಆಗಬೇಕಾದ್ರೆ ಭಯ ಜಾಸ್ತಿ. ಬಟ್ ಕೆಳಗಡೆಯಿಂದ ಟ್ರೇಡ್ ಮಾಡಿದವರಿಗೆ ತುಂಬ ಈಸಿ, ಟಾಪಲ್ಲಿ ಟ್ರೇಡ್ ಮಾಡಿದ್ರೆ ತುಂಬ ಕಷ್ಟ. ಸೊ ಎಲ್ಲಿತ್ತು, ಹೇಗಿತ್ತು, ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ನೋಡಿ. ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್, ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್, ದೆನ್ ವಿ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಅಂತ. ಮಾರ್ಕೆಟು ಗ್ಯಾಪ್ ಡೌನೇ ಓಪನ್ ಆಯ್ತು. ಆ್ಯಕ್ಚುಲಿ ಫಸ್ಟ್ ಕ್ಯಾಂಡಲಲ್ಲಿ ಇವೊಂದು ನನಗೆ ಟ್ರೇಡಿಂಗ್ ವ್ಯೂಲ್ಲಿ ತೋರಿಸ್ತಿಲ್ಲ, ಇಲ್ಲಿದ್ದು ಮಾರ್ಕೆಟಲ್ಲಿ ಗ್ಯಾಪ್ ಡೌನು. ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ಇಟ್ ವೆಂಟ್ 120 ಪಾಯಿಂಟ್ಸ್. ಓಕೆನಾ? ಸೊ 120 ಪಾಯಿಂಟ್ಸು ಮೊದಲನೇ ಕ್ಯಾಂಡಲೇ ಮಾಡಿದಾಗ ವಿ ನೀಡ್ ಟು ವೆಯ್ಟ್ ಮಾಡಲೇಬೇಕು. ಮಾರ್ಕೆಟ್ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಏನಕ್ಕೆ 120 ಪಾಯಿಂಟ್ಸ್ ಇದಾಗಿದೆ, ಮೇ ಬಿ ಬೈಯಿಂಗ್ ಪ್ರೆಷರ್ ಇದೆಯಾ, ಸೆಲ್ಲಿಂಗ್ ಪ್ರೆಷರ್ ಇದೆಯಾ ಅಂತ. ಅದಾದಮೇಲೆ ಮಾರ್ಕೆಟ್ ವೆಂಟ್ ಅಗೇನ್ ಅನದರ್ 50-60 ಪಾಯಿಂಟ್ಸ್. ವಿತಿನ್ 15 ಮಿನಿಟ್ಸಲ್ಲಿ ಇನ್ನೊಂದು 50-60 ಪಾಯಿಂಟ್ಸ್ ಹೋಯಿತು. ಸೊ ಆವಾಗ ನಾನು ವೆಯ್ಟ್ ಮಾಡ್ತಿದ್ದೆ. ಎಸ್ ಐ ಅಗ್ರಿ, ಮಾರ್ಕೆಟ್ ಬೇರಿಶ್ ಇಲ್ಲ ಇವತ್ತು. ಸೊ ಬುಲ್ಲಿಶ್ ಇದ್ದೇ ಇದೆ. ಸೊ ನನಗೆ ಈ ಲೆವೆಲ್ಲು ಕೀ ಲೆವೆಲ್ ಇತ್ತು. ಇದನ್ನು ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಫೋಲ್ಡ್ ಮಾಡಲ್ಲ, ಹೋಗುತ್ತೆ ಅಂತ. ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ನನಗೆ ದಿಸ್ ವಾಸ್ ದ ರೆಸಿಸ್ಟೆನ್ಸ್ ಝೋನ್ 1, 2, 3, 4 ಟೈಮ್ಸ್ ಟಚ್ ಆಗಿತ್ತು ಮಾರ್ಕೆಟು. ಸೊ ಇದೊಂದು ಬ್ರೇಕ್ಔಟ್ ಆದರೆ ಮಾರ್ಕೆಟು ವೆರಿ ಫಾಸ್ಟಾಗಿ ಅಪ್ಸೈಡ್ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು, ಮೈಂಡಲ್ಲಿ ಕ್ಲಿಯರ್ ಆಗಿತ್ತು ಅದು. ಸೊ ದೆನ್ ಮಾರ್ಕೆಟಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ. ಇಲ್ಲೊಂದು ಸ್ಮಾಲ್ ಕ್ಯಾಂಡಲ್ ಆಯ್ತಲ್ಲ, ಜಸ್ಟ್ ಐ ಆಮ್ ವೆಯ್ಟೆಡ್ ಫಾರ್ ಅನದರ್ ಜಸ್ಟ್ 10-15 ಪಾಯಿಂಟ್ಸ್ ರಿಟ್ರೇಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಬಿಕಾಸ್ ಏನಂದರೆ ಮಾರ್ಕೆಟಲ್ಲಿ ಬಾಟಮಿಂದ ಇಷ್ಟು ದೂರ ಬೈ ಮಾಡಿದ್ದಾರೆ. ದಿಸ್ ಈಸ್ ದ ಪಿಕ್ಚರ್ ಪರ್ಫೆಕ್ಟ್ ಲೈಕ್ ಇದು ಸಪ್ಲೈ ಝೋನ್ ಇದು ಮಾರ್ಕೆಟಲ್ಲಿ. ಸೊ ಸಪ್ಲೈ ಝೋನ್ನ ಹೋಲ್ಡ್ ಮಾಡ್ತಿದೆ ಮಾರ್ಕೆಟು. ಇನ್ನೊಂದು 5-6 ಪಾಯಿಂಟ್ ಕೆಳಗಡೆ ಬಂದರೆ ಡೆಫಿನೆಟಾಗಿ ಐ ಕ್ಯಾನ್ ಗೋ ವಿತ್ ವೆರಿ ಬಿಗ್ ಟ್ರೇಡ್ ಅಂತ. ದಿಸ್ ಮೂಮೆಂಟ್ ಐ ಮಿಸ್ಡ್. ಅದೊಂದು 5-6 ಪಾಯಿಂಟ್ಗೆ ಈ ಮೂಮೆಂಟ್ ಮಿಸ್ ಆಯಿತು. ಓಕೆನಾ? ಸೊ ದೆನ್ ಐ ವೇಟೆಡ್. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬಾಟಮಿಂದ ಟಾಪ್ ತನಕ ವಿತೌಟ್ ರಿಟ್ರೇಸ್ಮೆಂಟ್ ಬಂದಿದೆ. ಸೊ ಇಲ್ಲಿಗೆ ಹೋಗಿ ಬೈ ಮಾಡೋನು ನಿಜವಾಗ್ಲೂ ಟ್ರ್ಯಾಪ್ ಆಗ್ತಾನೆ ಮಾರ್ಕೆಟಲ್ಲಿ ಅಂತ ಐ ಟುಕ್ ಅ ಪುಟ್ ಸೈಡ್ ಟ್ರೇಡ್ ಇಯರ್. ಎಕ್ಸಾಕ್ಟಾಗಿ ಪುಟ್ ಸೈಡ್ ಟ್ರೇಡ್ ತೊಗೊಂಡೆ. 6 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡು ಎಕ್ಸಿಟ್ ಆದೆ. ಬಿಕಾಸ್ ಪುಟ್ ಸೈಡ್ ಪ್ರೀಮಿಯಮ್ ಕೂಡ ಮೂವ್ ಆಗಲ್ಲ ಅನ್ನೋದು ಕ್ಲಿಯರ್ ಆಗುತ್ತಿತ್ತು. ಹಾಗೇ ನಾನು ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಿದ್ದೆ. ಯಾವ ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೆ? ಈ ಲೆವೆಲ್ ತನಕ ಬರುತ್ತೆ ಅಂತ ಅಂದ್ಕೊಂಡಿದ್ದ. ವೆರಿ ಟಫ್ ಇದೆ ಈ ಲೆವೆಲ್ ತನಕ ಬರೋದು. ಬಿಕಾಸ್ ಮಾರ್ಕೆಟು 26,100ಇಂದ ಅಗೇನ್ ಬ್ಯಾಕ್ ಟು ರಿಟ್ರೇಸ್ಮೆಂಟ್ 50-60 ಪಾಯಿಂಟ್ ರಿಟ್ರೇಸ್ಮೆಂಟ್ ಆಗೋದು ಸ್ವಲ್ಪ ಕಷ್ಟ ಇದೆ. ಲೆಟ್ ಇಟ್ ವೆಯ್ಟ್ ಫಾರ್ ಇಟ್ ಅಂತ. ಅಟ್ಲೀಸ್ಟ್ ನಿನ್ನೆದು ಹೈ ಇದೆಯಲ್ಲ ಅಲ್ಲಿ ತನಕ ರಿಟ್ರೇಸ್ ಆದರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಟ್ರೇಡ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ನಿನ್ನೆ ಹೈ ತನಕ ರಿಟ್ರೇಸ್ಮೆಂಟ್ ಕೂಡ ಬರಲ್ಲ, ಒಂದು 5-6 ಪಾಯಿಂಟಲ್ಲಿ ಮಿಸ್ ಆಯಿತು. ಆ 5-6 ಪಾಯಿಂಟಲ್ಲಿ ಈ ಮೂಮೆಂಟ್ ಕೂಡ ಮಿಸ್ ಆಯಿತು. ಬಟ್ ನಾನು ಟ್ರೇಡ್ ಎಲ್ಲಿ ಮಾಡಿದ್ದೀನಿ? ಐ ಟುಕ್ ಅ ಟ್ರೇಡ್ ಹಿಯರ್. ಇಲ್ಲಿ
ರಿಸ್ಕಿ ಟ್ರೇಡ್ ಅದು. ನನಗೆ ಗೊತ್ತು ರಿಸ್ಕಿ ಟ್ರೇಡು, ಯಾಕೆಂದರೆ ಮಾರ್ಕೆಟು ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದು ಹೋದರೆ ವೆರಿ ಫಾಸ್ಟಾಗಿ ಹೋಗುತ್ತೆ ಅಂತ. ಸೊ ರಿಸ್ಕಿ ಟ್ರೇಡ್ ಇಲ್ಲಿ ಎತ್ಕೊಂಡೆ, ಬಟ್ ಇಮಿಡಿಯೇಟಾಗಿ ಪ್ರೀಮಿಯಮ್ ಆಯಿತು. ನನಗೆ 10 ಪಾಯಿಂಟ್ ತೋರಿಸ್ತಾ ಇತ್ತು, ನಾನು ಬುಕ್ ಮಾಡೋಷ್ಟಲ್ಲಿ 6 ಪಾಯಿಂಟ್ ಬುಕ್ ಆಗಿದ್ದು, ಬಿಕಾಸ್ ವಾಲಟಿಲಿಟಿ ಅಷ್ಟಿದೆ ಪ್ರೀಮಿಯಮ್ದು. ಸೊ ಹಾಗಾಗಿನೇ. ಬಟ್ ಈ ಕ್ಯಾಂಡಲು ಅದಾದಮೇಲೆ ಮಾರ್ಕೆಟ್ ವೆಂಟ್ ವೆರಿ ಫಾಸ್ಟ್ ಅಪ್ ಸೈಡ್. ಓಕೆ, ನೋ ಪ್ರಾಬ್ಲಮ್, ದಿಸ್ ಇಸ್ ನಾಟ್ ಮೈ ಡೇ ಅಂತ ಅಂದ್ಕೊಳ್ಳೋದು ಅಷ್ಟೇ. ಬಟ್ ಒಂದು ಮೈ ಡೇ ಅನ್ನೋದಕ್ಕಿಂತ ಒನ್ಸ್ ಯು ಮೇಕ್ ಪ್ರಾಫಿಟ್, ಇವರ್ ದಿನ ಟಾರ್ಗೆಟ್ ಅಚೀವ್ ಆಯಿತಾ, ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್. ಇವತ್ತು ನಾನು 2 ಟ್ರೇಡ್ ಮಾಡಿದ್ದೀನಿ. ಯೂಶಲಿ ನೀವೇ ನೋಡಿದರೆ ಐ ಮೇಕ್ ಇಟ್ ಓನ್ಲಿ 1 ಟ್ರೇಡ್. ನಾರ್ಮಲಿ ಸ್ವಲ್ಪ ಕ್ರಿಟಿಕಲ್ ಡೇ ದಿನ 2-3 ಟ್ರೇಡ್ ಮಾಡಿರ್ತೀನಿ ಅಷ್ಟೇ. ಸೊ ಇವತ್ತಿನ ದಿನ ವೆರಿ ಈಸಿ ಟ್ರೇಡು, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ನಿಜವಾಗ್ಲೂ ಇಲ್ಲಿ ಟ್ರೇಡ್ ಸಿಕ್ಕಿದರೆ ಐ ಆಮ್ ವೆರಿ ಮಚ್ ಹ್ಯಾಪಿ ಡೇ. ತುಂಬಾ ಖುಷಿ ಆಗ್ತಿತ್ತು ನನಗೆ ಇಲ್ಲಿ ಟ್ರೇಡ್ ಸಿಕ್ಕಿದರೆ. ಇಲ್ಲಿ ಟ್ರೇಡ್ ಮಿಸ್ ಆಯಿತು. ಇದರಲ್ಲಿ ನೀವು ಬಿಲೀವ್ ಮಾಡಲ್ಲ, ಕ್ಯಾಂಡಲ್ ಲೆವೆಲಿಗೆ ಪ್ರೀಮಿಯಮ್ ಮೂವ್ ಆಯಿತು, ಸಖತ್ ಫಾಸ್ಟ್ ಪ್ರೀಮಿಯಮ್ಸ್ ಮೂವ್ ಆಯಿತು. ಬಟ್ ಇಲ್ಲ ಅಷ್ಟು ಪ್ರೀಮಿಯಮ್ಸ್ ಮೂವ್ ಆಗಲ್ಲ. ಯಾಕೆ ಪ್ರೀಮಿಯಮ್ ಮೂವ್ ಆಗಲ್ಲ? ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ, ದೊಡ್ಡವರು ವೆಯ್ಟ್ ಮಾಡ್ತಾರೆ, ಬಿಗ್ ಪ್ಲೇಯರ್ಸ್ ವೆಯ್ಟಿಂಗ್ ಫಾರ್ ಎ ರಿಟ್ರೇಸ್ಮೆಂಟ್ ಕೊಟ್ಟು ಮಾರ್ಕೆಟ್ ಅಪ್ಸೈಡ್ ಹೋಗಬೇಕು ಹೊರತು ಮಾರ್ಕೆಟ್ ವಿತೌಟ್ ರಿಟ್ರೇಸ್ಮೆಂಟ್ ಅಪ್ಸೈಡ್ ಹೋಗೋದು ಕಷ್ಟ ಇದೆ ಮಾರ್ಕೆಟ್ಗೆ. ಸೊ ಇಷ್ಟು ದೊಡ್ಡ ಕ್ಯಾಂಡಲ್ ಆಯಿತು ಅಂತ ಇಲ್ಲಿ ಯಾರ್ಯಾರಾದರೂ ಬೈ ಮಾಡಿರ್ತೀರಾ, ಇಲ್ಲಿ ಡೆಫಿನೆಟಾಗಿ ಯು ಗಾಸ್ ಹಿಟ್ ಯುವರ್ ಸ್ಟಾಪ್ ಲಾಸ್. ಇಟ್ ವಿಲ್ ಹಿಟ್ ಯುವರ್ ಸ್ಟಾಪ್ ಲಾಸ್. ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ, ಹಿಟ್ ಆಗೇ ಆಗುತ್ತೆ ನಿಮ್ಮ ಸ್ಟಾಪ್ ಲಾಸ್ನ ಅಂತ. ಅದೇ ಈ ರಿಟ್ರೇಸ್ಮೆಂಟಿಗೆ, ನಮ್ಮದು ಈ ಲೈನ್ ರಿಟ್ರೇಸ್ಮೆಂಟಿಗೆ ಬಂದಾಗ 882 ಲೆವೆಲ್ಗೆ ಡೆಫಿನೆಟಾಗಿ ಪ್ರಾಫಿಟ್ ಮಾಡಿರ್ತಾರೆ. ಇಲ್ಲಿ ಒಂದು 5-6 ಪಾಯಿಂಟ್ ಅಂತೂ ಸಿಕ್ಕಿರುತ್ತೆ. ಸೊ ಇಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ, ಈ ಲೆವೆಲಲ್ಲಿ ಯಾಕೆ ಕಾಲ್ ತೊಗೊಳ್ಳಿಲ್ಲ, ಈ ಲೆವೆಲಲ್ಲಿ ಯಾಕೆ ಕಾಲ್ ತೊಗೊಳ್ಳಿಲ್ಲ ಅಂತ ತುಂಬ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಯೂಟ್ಯೂಬಲ್ಲೇ ಹೇಳ್ಬಿಡ್ತೀನಿ ಕೇಳಿ. ಸೊ ನಿಮಗೆ ಮಾರ್ಕೆಟ್ ಇಷ್ಟು ದೂರ ಮೂವ್ ಆಗಿದೆ ಅಂದಾಗ, ನಿಮಗೆ ಎಷ್ಟು ಒಂದು 200 ಪಾಯಿಂಟ್ ನಿಫ್ಟಿ ಮೂವ್ ಆಗಿದೆ ಅಂದಾಗ ಐ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ 30 to 40 ಪಾಯಿಂಟ್ಸ್ ರಿಟ್ರೇಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ. ಓಕೆನಾ? ಸೊ ನೀವು ಇಲ್ಲಿ ಇಮಿಡಿಯೇಟಾಗಿ ತೊಗೊಂಡ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಮಾರ್ಕೆಟಲ್ಲಿ 5-10 ಪಾಯಿಂಟ್ ರಿಟ್ರೇಸ್ಮೆಂಟು ಇಲ್ಲಿ ಎಕ್ಸ್ಪೆಕ್ಟೆಡ್ ಇತ್ತು. ಇಲ್ಲಿ 15-20 ಪಾಯಿಂಟ್ ರಿಟ್ರೇಸ್ಮೆಂಟು ಮಾರ್ಕೆಟ್ ವಿಲ್ ಬೂಮ್ ಅಂತ. ಬಟ್ ಇಲ್ಲಿ 15-20 ಪಾಯಿಂಟ್ ಅಲ್ಲ, ಇಲ್ಲಿ ನಾನು 40 ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮಾರ್ಕೆಟ್ ವಿಲ್ ಬೂಮ್ ಅಂತ. 35 ಪಾಯಿಂಟ್ ಬಂದು ಮೇಲೋಯ್ತು. ಓಕೆನಾ? ಸೊ ದಿಸ್ ಈಸ್ ದ ಥಿಂಗ್. ಸೊ ಕಲಿತ್ರೆ ಆಲ್ಮೋಸ್ಟ್ ಹೇಳ್ತೀನಿ ನಿಜವಾಗ್ಲೂ ಇಟ್ ವಾಸ್ ಅ ವೆರಿ ಗುಡ್ ಬಿಸ್ನೆಸ್. ಬಟ್ ಏನಂದರೆ ಮೈಂಡ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ನೀವು ಮೈಂಡನ್ನು ಅರ್ಥ ಮಾಡ್ಕೊಬೇಕು. ನಿಮಗೆ ಯಾವ ಥರ ಯಾವ ಟ್ರೇಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಎರಡೂ ಈಸಿ. ಈಗ ನಾನು ನಿಮಗೆ ಲೋಯರ್ ಟೈಮ್ ಫ್ರೇಮ್ಗಿಂತ ಆಲ್ವೇಸ್ ಐ ಬಿಲೀವ್ ಇಟ್ ಇನ್ ಹೈಯರ್ ಟೈಮ್ ಫ್ರೇಮ್ ಅಂತ ಯಾಕೆ ಹೇಳಿದೆ? ಕಣ್ಮುಂದೆ ಕಾಣಿಸ್ತಿದೆ ಅಲ್ವಾ ನಿಮಗೆ ಇದು? 1 ಟಚ್, 2 ಟಚ್, 3 ಟೈಮ್ಸ್, 4 ಟೈಮ್ಸ್ ವೆರಿ ಶಾರ್ಪ್ ರೆಸಿಸ್ಟೆನ್ಸ್ ಲೆವೆಲ್. ಒನ್ಸ್ ಈ ಲೆವೆಲ್ನ ಬ್ರೇಕ್ಔಟ್ ಆದರೆ ಮಾರ್ಕೆಟಲ್ಲಿ ನಿಮ್ಮನ್ನು ಹೋಲ್ಡ್ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ವೆರಿ ಫಾಸ್ಟ್ ಅಪ್ಸೈಡ್ ಹೋಗುತ್ತೆ. ಸೇಮ್ ಲಾಜಿಕ್ ಆಗಿದ್ದು ಅದೇನೆ, ತುಂಬ ಫಾಸ್ಟಾಗಿ ಅಪ್ಸೈಡ್ ಕೂಡ ಹೋಯ್ತು. ಬಟ್ ನನಗೆ ಇಲ್ಲಿ ಟ್ರೇಡ್ ಮಾಡಲಿಕ್ಕೆ ನಾನು ರಿಟ್ರೇಸ್ಮೆಂಟ್ ಮಿಸ್ ಮಾಡಿರೋದ್ರಿಂದ ನಾನು ಬ್ರೇಕ್ಔಟ್ ಟ್ರೇಡ್ ಮಾಡಲಿಲ್ಲ. ಅದರ್ವೈಸ್ ಐ ಕುಡ್ ಹ್ಯಾವ್ ಟೇಕನ್ ಅ ಬ್ರೇಕ್ಔಟ್ ಟ್ರೇಡ್ ಆಲ್ಸೋ. ಬಟ್ ಬ್ರೇಕ್ಔಟ್ ಟ್ರೇಡ್ಗಿಂತ ಮಾರ್ಕೆಟಲ್ಲಿ ನನಗೆ ಇನ್ನೂ ಈಸಿ ಇವತ್ತಿನ ಡೇ ಎಲ್ಲ ಆಗ್ತಿತ್ತು ಗೊತ್ತಾ? ಕನ್ಫ್ಯೂಷನ್ಸ್ಗಳು ನಿಮಗೆ ಕಡಿಮೆ ಆಗಬೇಕು ಅಂದರೆ ಅದು ನಿಮ್ಮ ಮೈಂಡಲ್ಲಿ ಇರಬೇಕು. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಇಷ್ಟು ದೂರ ಟ್ರಾವೆಲ್ ಮಾಡಿದೆ. ಅದೇ ಮಾರ್ಕೆಟ್ ಇಲ್ಲೇ ಎಲ್ಲರೂ ಓಪನ್ ಆಗಿ ಇಷ್ಟು ದೂರ ಟ್ರಾವೆಲ್ ಮಾಡಿದರೆ ಇಷ್ಟು ಸ್ಮಾಲ್ ರಿಟ್ರೇಸ್ಮೆಂಟ್ಗೆ ಐ ಕುಡ್ ಹ್ಯಾವ್ ಎಂಟರ್ಡ್, ಐ ವೆಂಟ್ ಅಪ್ ಸೈಡ್. ಬಿಕಾಸ್ ಮಾರ್ಕೆಟಲ್ಲಿ ದಟ್ ವಾಸ್ ದ ನೇಚರ್. ನೀವು ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟು ಎಲ್ಲಿಂದ ಟ್ರಾವೆಲ್ ಮಾಡ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇವತ್ತು ಒಂದಿನ ಮಾರ್ಕೆಟ್ ಇಷ್ಟು ದೂರ ಟ್ರಾವೆಲ್ ಮಾಡ್ಬೋದು, ಬಟ್ ನಾಳೆ ಇದೇ ಥರ ಟ್ರಾವೆಲ್ ಮಾಡೋದಿಲ್ಲ ಮಾರ್ಕೆಟು. ಸೊ ಸೇಮ್ ಲಾಜಿಕ್ ನಾನು ನಿಮಗೇನು ಹೇಳಿದೆ, ಸೇಮ್ ಲೆವೆಲಲ್ಲಿ ಇಫ್ ಯು ಟೇಕನ್ ಇಟ್ ಯು ಮೇಡ್ ಇಟ್ ಪ್ರಾಫಿಟ್ ಇಯರ್. ಯಾಕೆ? ಮಾರ್ಕೆಟ್ ಇಲ್ಲಿ ರಿಟ್ರೇಸ್ಮೆಂಟ್ ಆಗೋಗಿದೆ. ಸೊ ಇಲ್ಲಿಗೆ ಬಂದಾಗ ಮಾರ್ಕೆಟು ಬ್ರೇಕ್ಔಟ್ ಆಗೋದಿಲ್ಲ. ರಿಟ್ರೇಸ್ಮೆಂಟ್ ಕೊಡುತ್ತೆ, ಸೈಡ್ ವೇಸ್ ಆಗುತ್ತೆ, ರಿಟ್ರೇಸ್ಮೆಂಟ್ ಕೊಡುತ್ತೆ, ಸೈಡ್ ವೇಸ್ ಆಗುತ್ತೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಟುಡೇ ಇಟ್ ವಿಲ್ ಬಿ ಸೈಡ್ ವೇಸಿಂಗ್ ಡೇ. ಫುಲ್ ಡೇ ಇನ್ನು ಸೈಡ್ ವೇಸ್ ಆಗುತ್ತೆ. ಮೊದಲು 1 ಅವರಲ್ಲಿ ಏನು ಮೂವ್ಮೆಂಟ್ ಕೊಡಬೇಕಿತ್ತು ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿದೆ. ಓಕೆನಾ? ಸೊ ಏನೇ ನ್ಯೂಸ್ ಇರ್ಬೋದು, ಇಲ್ಲ ರೋಲ್ ಓವರ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯಾವ್ದಾದ್ರು ಇರಲಿ. ಸೊ ಒನ್ಸ್ ಯುವರ್ ಪ್ರಾಫಿಟ್ ಡನ್, ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್, ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್ ಅನ್ನೋದು ನಿಮ್ಮ ಮೈಂಡಲ್ಲಿ ಬೆಳೆಸ್ಕೊಳ್ಳಿ. ಆಲ್ವೇಸ್ ಯು ವಿಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್. ಓಕೆನಾ? ಸೊ ನನಗೆ ಇಷ್ಟು ದೂರ ಮಿಸ್ ಆಗಿದೆ ಅಂತ ನಾನು ಯಾವುದೇ ಕಾರಣಕ್ಕೂ ರಿಗ್ರೆಟ್ ಮಾಡೋದಿಲ್ಲ. ಬಿಕಾಸ್ ಐ ನೋ ದಟ್ ಮಾರ್ಕೆಟಲ್ಲಿ ನಿಫ್ಟಿ 231 ಪಾಯಿಂಟ್ಸ್ ಮೂವ್ ಆಗಿದೆ, ಬ್ಯಾಂಕ್ ನಿಫ್ಟಿ 600 ಪಾಯಿಂಟ್ಸ್ ಮೂವ್ ಆಗಿದೆ. ಐ ಆಮ್ ಇಂಟ್ರಾಡೇ ಟ್ರೇಡರ್. ನನಗೆ ಬೇಕಿರೋಷ್ಟು ಸಿಗ್ತಾ, ನಾಳೆಗೆ ನೋಡೋಣ ಈ ಮೂವ್ ಪ್ರಕಾರ ನಾಳೆ ಮಾರ್ಕೆಟಲ್ಲಿ ಒಂದು ಉತ್ತಮವಾದ ಮೂವ್ ಸಿಗುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ. ಲೈಕ್ ನೆವರ್ ಎಕ್ಸ್ಪೆಕ್ಟ್ ಒಂದು ದಿನಕ್ಕೆ ನೀವು ಇಷ್ಟು ದೂರ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ಯು ಆರ್ ಎ ಸ್ವಿಂಗ್ ಟ್ರೇಡರ್ ಆಗ್ತೀರಾ. ನೀವು ಸ್ವಿಂಗ್ ಟ್ರೇಡರ್ ಆಗಬೇಕಾಗತ್ತಷ್ಟೇ. ಇಲ್ಲಿ ನಾನು ಬೈ ಮಾಡಿದ್ದೆ, ಐ ಆಮ್ ಹೋಲ್ಡಿಂಗ್ ಇಲ್ಲಿವರೆಗೆ ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಕೂಡ ಇಲ್ಲಿ ತನಕ ಇರುತ್ತೆ. ನಿಮ್ಮ ಸ್ಟಾಪ್ ಲಾಸ್ನು ಇಷ್ಟು ದೂರ ಇಟ್ಕೊಂಡಿರ್ತೀರಾ, ಹಂಗಾಗಿ ನೀವು ಇಲ್ಲಿ ತನಕ ಹೋಲ್ಡ್ ಮಾಡ್ತೀರಾ. ಮೈ ಸ್ಟಾಪ್ ಲಾಸ್ ಈಸ್ ದಿಸ್ ಮಚ್ ಅಂದಾಗ ನನ್ನ ಟಾರ್ಗೆಟ್ ಶುಡ್ ಬಿ ದಿಸ್ ಮಚ್ ಓನ್ಲಿ, 1:1. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಈಸ್ ನಾಟ್ ಮೈ ಟೆರಿಟರಿ ಅಂತ. ಓಕೆನಾ? ಹೋಪ್ ನಿಮಗೆ ಅರ್ಥ ಆಗಿದೆ, ಲಾಜಿಕ್ ಕೂಡ ಅರ್ಥ ಆಗಿದೆ. ಟ್ರೇಡಿಂಗ್ ಇವತ್ತು ತುಂಬ ಸಿಂಪಲ್ ಟ್ರೇಡು. ಸ್ಟೂಡೆಂಟ್ಸ್ ನಿಮ್ಮ ಮೆಸೇಜ್ಗಳಿಗೆ ರಿಪ್ಲೈ ನಾನು ಕಳಿಸ್ಕೊಡ್ತೀನಿ. ಐ ನೋ ದ್ಯಾಟ್ ವೆರಿ ತುಂಬಾ ಮೆಸೇಜ್ಗಳು ಬಂದಿದೆ. ಐ ಗೆಸ್ ಪ್ರಾಫಿಟ್ ಮೆಸೇಜಸ್ಗಳೇ ತುಂಬ ಜಾಸ್ತಿ ಕಾಣಿಸ್ತಿದೆ ನನ್ನ ಕಣ್ಣಿಗೆ. ಓಕೆ, ಲೈಕ್ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಇಟ್ಸ್ ಅ ಪಾರ್ಟ್ ಆಫ್ ಥಿಂಗ್. ಓನ್ಲಿ ಪ್ರೋಸೆಸ್ ಫಾಲೋ ಮಾಡಿ, ಯು ಆಲ್ವೇಸ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್. ಓಕೆನಾ? ಓಕೆ, ಥ್ಯಾಂಕ್ ಯು.